ಮಹಾಶಕ್ತಿ ಬಿಂದು ದ್ರವ್ಯ ನೋಡಿ, ನಾನಿಲ್ಲಿ ಇಟ್ಕೊಂಡು ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಈ ಮಹಾಶಕ್ತಿ ಬಿಂದು ದ್ರವ್ಯ ಹೆಂಗೆ ಗುರುಗಳ ಎಲ್ಲದಕ್ಕೂ ಕೆಲ್ಸಕ್ಕೆ ಬರುತ್ತೆ ಅಂತ ತುಂಬಾ ಜನ ಒಂದು ಡೌಟ್ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರಲ್ಲಿ ಯಾವ್ಯಾವ ದೇವರುಗಳನ್ನ ಉಪಯೋಗಿಸಿ ನಾವು ಮಾಡಿರೋ ಅಂಥದ್ದು ಈ ಒಂದು ಮಹಾಶಕ್ತಿ ಬಿಂದು ದ್ರವ್ಯ ಅನ್ನೋದು ನಿಮಗೆ ಅರ್ಥ ಮಾಡಿಸ್ಬೇಕು ಅಂತ ಈ ಒಂದು ವಿಡಿಯೋ. ಈ ವಿಡಿಯೋ ಸ್ವಲ್ಪ ಲಾಂಗ್ ಇರುತ್ತೆ, ನೀವು ವೆಯ್ಟ್ ಮಾಡಿ ನೀಟಾಗಿ ಲಾಸ್ಟ್ ವರ್ಗು ಕೇಳಿಸ್ಕೊಡಿ, ನಿಮ್ಗೆ ಅರ್ಥ ಆಗತ್ತೆ. ಇದರಲ್ಲಿ ಮಹಾಗಣಪತಿ ಮುಖ್ಯವಾಗಿ, ಮಹಾ ಗುರುಗಳು ಮುಖ್ಯವಾಗಿ, ಆಮೇಲೆ ಅಲ್ಲಿಂದ ಮಹಾಲಕ್ಷ್ಮಿ, ಅಲ್ಲಿಂದ ಗಂಗಾದೇವಿ, ಅಲ್ಲಿಂದ ಭದ್ರಕಾಳಿ, ಅಲ್ಲಿಂದ ಕಾಮಾಖ್ಯಾದೇವಿ, ಅಲ್ಲಿಂದ ಗುರುದಕ್ಷಿಣಾಮೂರ್ತಿ, ಅಲ್ಲಿಂದ ಉಗ್ರನಾರಸಿಂಹ ಸ್ವಾಮಿ, ಇಷ್ಟು ಜನರ ಒಂದು ಶಕ್ತಿ ಇದರಲ್ಲಿ ಇರುತ್ತೆ. ಅದಲ್ಲದೆ ನವಗ್ರಹಗಳ ಒಂದು ಶಕ್ತಿ ಇದರಲ್ಲಿ ಇರುತ್ತೆ. ನವಗ್ರಹಗಳ ಒಂದು ಶಕ್ತಿ ಇದರಲ್ಲಿ ಇರುತ್ತೆ. ಅದಲ್ಲದೆ ಅಷ್ಟದಿಕ್ಪಾಲಕರ ಆಶೀರ್ವಾದ ಇದರಲ್ಲಿ ಇರುತ್ತೆ. ಅದಲ್ಲದೆ ಅಗ್ನಿದೇವರ ಒಂದು ಆಶೀರ್ವಾದ ಇದರಲ್ಲಿ ಇರುತ್ತೆ. ಅದು ಅಲ್ಲದೆ ಒಂದು ಕೊನೆಯ ಒಂದು ವಿಚಾರ ಇದು ಏನಪ್ಪಾ ಅಂದ್ರೆ, ಈ ಬ್ಲ್ಯಾಕ್ ಏನಿದೆ, ಬೂದಿ ಏನಿದೆ, ಕಂಪ್ಲೀಟ್ ಆಗಿ ಲಾಸ್ಟ್. ಬೂದಿ ಆದ್ಮೇಲೆ ಇನ್ನೇನು ಮಾಡಕ್ಕಾಗಲ್ಲ ಅಲ್ವಾ? ಬೂದಿನ ನೆಕ್ಸ್ಟ್ ಇನ್ನೊಂದು ಯಾವ್ದಕ್ಕೂ ಕನ್ವರ್ಟ್ ಮಾಡಕ್ಕಾಗಲ್ಲ. ಅದೇ ಲಾಸ್ಟ್ ಅಂದ್ರೆ ನಿಮ್ಮ ಸಮಸ್ಯೆಗಳಿಗೆ ಅದು ಲಾಸ್ಟ್. ಹಂಗನ್ಬಿಟ್ಟು ಎಲ್ಲ ಇದ್ರೊಂದ್ರಲ್ಲೇ ಆಗೋಗುತ್ತಾ ಗುರುಗಳೇ ಅಂದ್ರೆ ಖಂಡಿತ ಆಗೋದಿಲ್ಲ. ಈಗ ಒಂದು ನೋವಾಗ್ತಾ ಇದೆ, ಒಂದು ತಲೆನೋವು ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ಮೆಡಿಸನ್ ಹಾಕೊಂತೀವಿ, ಮಾತ್ರೆ ಹಾಕೋ. ಏನು ಮಾತ್ರೆ ಹಾಕೊಂಡ್ರೆ ಶಾಶ್ವತವಾಗಿ ತಲೆನೋವು ನಿಂತೋಗ್ಬಿಡುತ್ತಾ? ಇಲ್ಲ ಅಲ್ವಾ? ತಲೆ ಇರೋವರೆಗೂ ನೋವು ಇರುತ್ತೆ. ಹಂಗೆ ಈ ಒಂದು ಮಹಾಶಕ್ತಿ ಬಿಂದು ದ್ರವ್ಯದಲ್ಲಿ ಮಹಾಗಣಪತಿಯ ವಿಚಾರ ಬಂದಾಗ ನಿಮ್ಗೇನಾದ್ರೂ ಯಾವ್ದಾದ್ರು ಕೆಲಸಗಳಲ್ಲಿ ಅಡ್ಡಿ ಆತಂಕಗಳಿದ್ರೆ ಅದು ಕ್ಲಿಯರ್ ಆಗುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸದಲ್ಲಿ ಸಹಾಯ ಆಗುತ್ತೆ. ಮಹಾಗಣಪತಿ ವಿಚಾರಕ್ಕೆ ಗೊತ್ತಲ್ವಾ, ಎಲ್ಲಾ ತರ ಸೌಭಾಗ್ಯ ಕೊಡೋದು. ನೆಕ್ಸ್ಟ್ ಬಂದು ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದ್ರೆ ದುಡ್ಡಿಗೆ ಮಾತ್ರ ಅಲ್ದಿರ ಅವರು ಎಲ್ಲಾ ತರನು ನಮಗೆ. ಮಹಾಲಕ್ಷ್ಮಿ ಅಂದ್ರೆ ಬೇರೆ, ಅಷ್ಟಲಕ್ಷ್ಮಿಯರಲ್ಲಿ ಮಹಾಲಕ್ಷ್ಮಿ ಪ್ರಧಾನ ದೇವತೆ ಅಲ್ವಾ? ಸೊ ಮಹಾಲಕ್ಷ್ಮಿಯಿಂದ ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಕ್ಕೆ ಬಗೆಹರಿಯುತ್ತೆ. ಮತ್ತೆ ಗಂಗಾದೇವಿ ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟು, ನಿಮ್ಮ ಮೈಯಲ್ಲಿ ಒಂದು 60-70% ಏನ್ ನೀರಿದೆ, ಆ ನೀರಲ್ಲಿ ಪೂರ್ತಿ ಒಂದು ಶಕ್ತಿ, ಗಂಗಾದೇವಿಯ ಒಂದು ಶಕ್ತಿ ಇರೋದ್ರಿಂದ ಗಂಗಾದೇವಿಯ ಆಶೀರ್ವಾದ ಇದ್ದು ಆರೋಗ್ಯದಲ್ಲೂ ಕೂಡ ಇದು ಸುಧಾರಣೆ ಮಾಡುತ್ತೆ. ಇನ್ನು ಗಂಗಾದೇವಿಗೆ ಹಲವಾರು ಶಕ್ತಿಗಳು ಏನಿದಾವೆ, ಅದರಲ್ಲಿ ಮುಖ್ಯವಾದ ಶಕ್ತಿ ಏನಪ್ಪಾ ಅಂದ್ರೆ, ಗಂಗಾದೇವಿ ನಮ್ಮ ಪಾಪಗಳೆಲ್ಲ ತೊಳೆದು ನಮ್ಮನ್ನ ಪರಿಶುದ್ಧ ಮಾಡ್ತಾರೆ ಅನ್ನೋದನ್ನ ನಮ್ಗೆ ಅರ್ಥ ಮಾಡ್ಕೋಬೇಕು. ಈ ಒಂದು ಮಹಾಶಕ್ತಿ ಬಿಂದು ದ್ರವ್ಯ ನೀವು ಸ್ನಾನ ಮಾಡುವಾಗ ಒಂಚೂರು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸೋಪು ಶಾಂಪು ಏನು ನೀವು ಹಾಕಿ ಸ್ನಾನ ಮಾಡ್ತಾ ಇರ್ತೀರ, ನಿಮ್ಮ ಮೈಯೆಲ್ಲ ಅದು ಹರಡುತ್ತೆ. ಹರಡಿ ನಿಮ್ಮಲ್ಲಿರುವಂತ ಕೆಲವೊಂದು ಪಾಪಕರ್ಮಗಳ ದೋಷಗಳು ನಿವಾರಣೆ ಆಗ್ತವೆ. ನೆಕ್ಸ್ಟ್ ಬರೋದಾದ್ರೆ ಭದ್ರಕಾಳಿ ಇದ್ರೆ ಏನಪ್ಪಾ ಆಗತ್ತೆ, ನಿಮ್ಮ ಭಯಗಳೆಲ್ಲ ಓಡಿಸ್ತಾಳೆ. ನಿಮ್ಮೊಳಗಡೆ ಇರೋಂತ ಒಂದು ನಿಜವಾದ ವ್ಯಕ್ತಿನ ಆಚೆ ತಗೋಬರ್ತಾರೆ. ನಿಮ್ಮ ಜ್ಞಾನ ಹೆಚ್ಚಿಸ್ತಾಳೆ. ನಿಮ್ಮ ಅಹಂ, ನಿಮ್ಮ ಈಗೋ, ನಿಮ್ಮ ಎದುರುಗಡೆ ಬರುವಂತ ವ್ಯಕ್ತಿಯಲ್ಲಿರುವಂತ ಈಗೋ, ಇದನ್ನೆಲ್ಲ ಕಡಿಮೆ ಮಾಡ್ತಾಳೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ನೆಕ್ಸ್ಟ್ ಬರೋದು ಕಾಮಾಖ್ಯಾದೇವಿ ಮುಖ್ಯವಾಗಿ ವಶೀಕರಣಕ್ಕೆ, ಆಕರ್ಷಣೆಗೆ ಸಂಬಂಧಪಟ್ಟ ದೇವಿ ಆಗಿರೋದ್ರಿಂದ ಆ ಒಂದು ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಸಿಕ್ಕಿ ಮುಖ್ಯವಾಗಿ ಸಂಬಂಧಗಳ ಒಂದು ವಿಚಾರದಲ್ಲಿ ಸಾಕಷ್ಟು ಸುಧಾರಣೆ ಬರುತ್ತೆ. ನೆಕ್ಸ್ಟ್ ಬರೋದು ಗುರುದಕ್ಷಿಣಾಮೂರ್ತಿ. ಇನ್ನು ಗುರುದಕ್ಷಿಣಾಮೂರ್ತಿ ಅಂತೂ ಏನ್ ಮಾಡ್ತಾರೆ, ಸೂಪರ್ ಆಗಿ ನಮಗ್ ಬೇಕಾಗಿರೋಂತ ಬೃಹಸ್ಪತಿ ಗ್ರಹ ಶಾಂತಿನೂ ಆಗ್ತಾರೆ. ಅದರ ಜೊತೆಗೆ ಎಲ್ಲಾ ರೀತಿಯ ನಮ್ಮ ಒಂದು ಸಮಯದಲ್ಲೂ, ಜೀವನದ ಪ್ರತಿಯೊಂದು ಸಮಯದಲ್ಲೂ ಕಲಿಸ್ತಾ ಇರ್ಬೇಕು, ಕಲ್ತ್ಕೊಂಡು ಕಲಿತಾ ಇರ್ಬೇಕು. ಈ ರೀತಿ ಇದ್ದೇ ಇರುತ್ತೆ. ಇದರಲ್ಲಿ ಗುರುದಕ್ಷಿಣಾಮೂರ್ತಿ ನಮಗೆ ಸಹಾಯ ಮಾಡೋದ್ರಿಂದ ನಮ್ಮ ಉದ್ಯೋಗಗಳಲ್ಲಿ ಪ್ರಮೋಷನ್, ವ್ಯಾಪಾರದಲ್ಲಿ ಇಂಪ್ರೂವ್ಮೆಂಟ್, ಇಂಥದ್ದೆಲ್ಲ ಆಗ್ತಾ ಇರೋದ್ರಿಂದ ನಮ್ಗೇನಾಗತ್ತಪ್ಪ ಅಂದ್ರೆ ಈಸಿಯಾಗಿ ನಮ್ಮ ಒಂದು ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತವೆ.
ನೆಕ್ಸ್ಟ್ ಬರೋದು ಉಗ್ರನಾರಸಿಂಹ ಸ್ವಾಮಿ. ಉಗ್ರನಾರಸಿಂಹ ಸ್ವಾಮಿ ಅಂದ್ರೆ ಭೂತ ಪ್ರೇತ ಪಿಶಾಚಾದಿಗಳು ಗುಡುಗುಡುಗುಡುಗುಡುಗುಡು ಅಂತ ಓಡೋಗ್ತವೆ ಅಲ್ವಾ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಇದೆ ಅಂದ್ರೆ ಶ್ರೀಚಕ್ರ ತ್ರಿಪುರ ಸುಂದರಿ. ಶ್ರೀಚಕ್ರ ತ್ರಿಪುರ ಸುಂದರಿ ಶ್ರೀವಿದ್ಯೆಯಲ್ಲಿ ಬರುವಂತವ್ರಾಗಿರೋದ್ರಿಂದ ಸೊ ಇಲ್ಲಿ ಆಯುರ್, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಈ 4 ಸೂಪರ್ ಆಗಿರುತ್ತೆ. ಅದರ ಜೊತೆಯಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ ಚತುರ್ವಿಧ ಪುರುಷಾರ್ಥಗಳು ಸಿದ್ಧಿಸ್ತವೆ. ಇವೆಲ್ಲನೂ ನಿಮ್ಗೆ ಸ್ಟಾರ್ಟ್ ಆಗ್ತವೆ. ನಿಮ್ಗೆ ಸ್ಟಾರ್ಟ್ ಆದ್ಮೇಲೆ ನೋಡಿ, ಗುರುಗಳು ತುಂಬಾ ಕಾಸ್ಟ್ಲಿ ಅಂತ ನೀವೇನು ನನಗೆ ಹೆಸರಿಟ್ಬಿಟ್ಟಿದ್ದೀರಾ, ಆ ಕಾಸ್ಟ್ಲಿ ಒಂದು ವಸ್ತುಗಳನ್ನ ಪಡೆಯೋದಿಕ್ಕೆ, ಆ ಕಾಸ್ಟ್ಲಿ ಒಂದು ಪರಿಹಾರ ತಗೊಳ್ಳೋದಿಕ್ಕೆ ನಿಮ್ಗೆ ಇದರಿಂದ ಒಂದು ಸಪೋರ್ಟ್ ಸಿಗುತ್ತೆ. ನೀವೇನಾದ್ರೂ ಒಂದು ಮಹಾಶಕ್ತಿ ಬಿಂದು ದ್ರವ್ಯ ನಾನು ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಇನ್ನು ಮುಗೀತು, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು, ಇನ್ನು ನಾನು ಯಾವ ಗುರುಗಳ ಹತ್ರ ಹೋಗ್ಬೇಕಾಗಿಲ್ಲ ಅಂದ್ರೆ ಅದು ನಿಮ್ಮ ತಪ್ಪು ಊಹೆ, ಕಲ್ಪನೆ ಅಷ್ಟೆ. ಇದೊಂದು ಸ್ಟಾರ್ಟರ್, ಒಂದು ಬೂಸ್ಟರ್ ಅಥವಾ ಒಂದು ಚಿಕ್ಕ ಪರಿಹಾರ. ನಾವು ಎಷ್ಟು ಖರ್ಚು ಮಾಡ್ತೀವೋ ಅದಕ್ಕೆ ತಕ್ಕನಾದ ಪರಿಹಾರನೇ ಸಿಕ್ಕೋದು. ಎಲ್ಲರಿಗೂ ಎಲ್ಲ ತರ ಪರಿಹಾರ ಸಿಕ್ಕೋದಿಲ್ಲ ಅಲ್ವಾ. ಯಾರಿಗೆ ಸಿಕ್ಕೋದಿಲ್ವೋ ಅವರು ಕೂಡ ದಯವಿಟ್ಟು ಕಮೆಂಟ್ ಮಾಡಿ, ನೀವು ನೆಕ್ಸ್ಟ್ ಸ್ಟೇಜ್, ನೆಕ್ಸ್ಟ್ ಲೆವೆಲ್ ಯಂತ್ರಕ್ಕಾಗ್ಲಿ ಪ್ರಯೋಗಕ್ಕಾಗ್ಲಿ ಹೋಗ್ಬೇಕು, ತಂತ್ರ ಮಾಡಿಸ್ಕೊಳಕ್ಕಾದ್ರೂ ಹೋಗ್ಬೇಕು. ಅದು ಬಿಟ್ಟು ನೀವು ಅಲ್ಲೇ ಸ್ಟ್ರಕ್ ಆಗಿ ಕೂತ್ಕೋಬೇಡಿ. ಖರ್ಚು ಮಾಡಿ, ನಿಮ್ಗೋಸ್ಕರ ನೀವು ಖರ್ಚು ಮಾಡಿ, ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಸ್ನೇಹಿತರಿಗೋಸ್ಕರ, ನಿಮ್ಮ ಬಂಧುಗಳಿಗೋಸ್ಕರ ನೀವು ಖರ್ಚು ಮಾಡಿ. ಎಲ್ಲೆಲ್ಲೋ ಹೋಗಿ ಎಷ್ಟೆಷ್ಟೋ ಖರ್ಚು ಮಾಡಿ ವೇಸ್ಟ್ ಖರ್ಚು ಮಾಡೋದ್ರ ಬದಲು ಇಂಥ ಒಂದು ಸ್ಪಿರಿಚುವಾಲಿಟಿಗೆ, ಇಂಥ ಒಂದು ದೈವ ಶಕ್ತಿಗೆ ನೀವು ಖರ್ಚು ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ತರ ನಷ್ಟ ಆಗೋದಿಲ್ಲ. ಇದಕ್ಕೊಂದು ಉದಾಹರಣೆ ಏನ್ ಹೇಳ್ತೀನಪ್ಪ ಅಂದ್ರೆ, ಭಗವಾನ್ ಶ್ರೀಕೃಷ್ಣರ ಹತ್ರ ಅರ್ಜುನ ಒಂದು ಮಾತು ಕೇಳ್ತಾರೆ, ನಾನು ಈ ತರ ಎಲ್ಲ ಮಾಡಿದ್ದೀನಲ್ವ ಈ ಜನ್ಮದಲ್ಲಿ, ಮತ್ತೆ ಬರೋ ಜನ್ಮದಲ್ಲಿ ನನಗೆ ಇದರ ಫಲಿತಾಂಶ ಇರುತ್ತಾ ಅಂತ ಕೇಳ್ತಾರೆ. ಅಥವಾ ಮತ್ತೆ ನಾನು ಮೊದಲಿಂದ ಮಾಡ್ಬೇಕಾ ಅಂತ ಕೇಳಿದಾಗ ಭಗವಾನ್ ಶ್ರೀಕೃಷ್ಣರು ಹೇಳ್ತಾರೆ, ಇಲ್ಲ, ಇದು ಯಾವುದೇ ಕಾರಣಕ್ಕೂ ಮತ್ತೆ ನೀವು ಇಲ್ಲಿಂದ ಮಾಡ್ಬೇಕಾಗಿಲ್ಲ, ನೀವು ಇಲ್ಲಿಂದ ಎಲ್ಲಿ ನಿಲ್ಸಿರ್ತಿರೋ ಮತ್ತೆ ಜನ್ಮದಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ ಅಂತ ಹೇಳ್ತಾರೆ. ನೀವು ಏನು ನಿಮ್ಮ ಒಂದು ಸಮಸ್ಯೆ ಇದೆಯೋ ಆ ಸಮಸ್ಯೆಗೆ ತಕ್ಕನಾಗೆ ಈ ಒಂದು ಪರಿಹಾರಗಳು ಆಗ್ತಾ ಹೋಗ್ತವೆ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ. ನಮಸ್ಕಾರ.